ಶಾಟ್ ಟೇಕ್ ನಂಬರ್ 1. ಆಳವಾಗಿ ಯೋಚನೆ ಮಾಡಿ ಯಾಮಾರ್ಸೋನು ಪೊಲಿಟಿಷಿಯನ್, ಅವಸರವಾಗಿ ಯೋಚನೆ ಮಾಡಿ ಯಾಮಾರವನು ಪಬ್ಲಿಕ್, ಆಳವಾಗಿ ಯೋಚನೆ ಮಾಡಿ ಅವಸರವಾಗಿ ಡಿಸಿಷನ್ ತಗೊಳ್ಳೋನು ಪೊಲೀಸ್. ಈ ಒಂದು ಶತ್ರು ಇದೊಂದು ರಿಯಲ್ ಲೈಫ್ ಸ್ಟೋರಿನ ಯಾವ ರೀತಿಯಾದ ಒಂದು ಕಥೆ ಆಧಾರಿತ ಚಿತ್ರ ಸರ್? ಇದು ಕತೆ ಆ್ಯಕ್ಚುಲಿ ಒಂದು ಸತ್ಯ ಘಟನೆ ಆಧಾರಿತ ಕತೆ. ಇದು ಈ ಒಂದು ಸತ್ಯ ಘಟನೆ, ಒಂದು ಬಿಹಾರಲ್ಲಿ ನಡೆದಂಥ ಒಂದು ಒಬ್ಬ ಪೊಲೀಸ್ ವ್ಯಕ್ತಿಯ ಕತೆ ಇದು. ಆ ಕಥೆನ ನಾವು ನಮ್ಮ ಕನ್ನಡ ನೇಟಿವಿಟಿಗೆ ಅದನ್ನು ನಾವು ಫುಲ್ ಕಂಪ್ಲೀಟ್ ಚಿತ್ರಕಥೆ ಮಾಡಿಕೊಂಡು ನಮ್ಮ ನೇಟಿವಿಟಿಗೆ ಯಾಕೆ ಬೇಕು ಆ ರೀತಿ ಮಾಡಿಕೊಂಡು ಈ ಚಿತ್ರನ ಕಂಪ್ಲೀಟಾಗಿ ಚಿತ್ರಕಥೆ ಹಿಡಿದಿದ್ದೀವಿ ಸರ್. ಇದು ಒಂದು ಬಯಲುಸೀಮೆಯಲ್ಲಿ ನಡೆಯುವಂಥ ಒಂದು ಪೊಲೀಸ್ ಪಾತ್ರದ ಕತೆ. ಇಲ್ಲಿಂದ ಸಿಟಿಯಿಂದ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪ್ರೇಮ್ ಅವರು ಮಾಡ್ತಾರಂಥ ಪಾತ್ರ. ವಿಜಯ್ ಸೂರ್ಯ ಅನ್ನೋ ಪಾತ್ರದ ಹೆಸರು. ಆ ಖಡಕ್ ಪೊಲೀಸ್ ಆಫೀಸರು ಅವನೊಬ್ಬ ಪ್ರಮೋಟ್ ಆಗಿ ಈ ಬ್ಯಾಂಗ್ಳೂರು ಸಿಟಿಯಿಂದ ಬಯಲುಸೀಮೆಗೆ ಪ್ರಯಾಣ ಬೆಳೆಸ್ತಾರೆ. ಆ ಬಯಲುಸೀಮೆಗೆ ಅವ್ರನ್ನ ಕರೆಸ್ಕೊಳ್ಳಿಕ್ಕೆ ಒಂದು ಕಾರಣ ಇರುತ್ತೆ. ಯಾಕೆಂದರೆ ನಾನು ಕಲ್ಪನೆಯಲ್ಲಿ ಬರೆದಿರುವಂಥ ಕಥೆಯಲ್ಲಿ ಕೇಶವಪುರದಲ್ಲಿ ಯಾವುದೇ ರೀತಿಯ ಪೊಲೀಸು ಆ ಕೇಶವಪುರ ಬಾರ್ಡರ್ ಒಳಗಡೆ ಎಂಟ್ರಿ ಆಗೋಕ್ಕೆ ಬಿಡಲ್ಲ. ಯಾಕೆ ಅಂದರೆ ಕೇಶವಪುರದಲ್ಲಿ ನಡೆಯುವಂಥ ಘಟನೆಗಳೇನಿದೆ, ಅದ್ರ ಒಳಗಡೆ ಏನಿದೆ, ಆ ಒಳಗಡೆ ಆ ಕೇಶವಪುರದ ಒಳಗಡೆ ಯಾರೇ ಪೊಲೀಸ್ ಎಂಟ್ರಿ ಆಗ, ಯಾಕೆಂದರೆ ಅಲ್ಲಿ ಒಂದು ಪವರ್ಫುಲ್ ಆದ ಒಂದು ಪಾತ್ರ ಕೂತಿರುತ್ತೆ. ಆ ಪಾತ್ರದ ಹೆಸರೇ ಆದಿಶೇಷ ಅಂತ. ಅದನ್ನು ನಮ್ಮ ಶರತ್ ಲೋಹಿತಾಶ್ ಅವ್ರು ಮಾಡ್ತಾಯಿದ್ದಾರೆ. ಆ ಆದಿಶೇಷ ಅನ್ನೋ ಪಾತ್ರ ಏನಿದೆ, ವಿಲನ್ ಕ್ಯಾರೆಕ್ಟ್ರು, ಅದೊಂದು ಭದ್ರಕೋಟೆಯನ್ನು ಕೇಶವಪುರದಲ್ಲಿ ಕಟ್ಕೊಂಡು ಕೂತಿದೆ. ಆ ಕೇಶವಪುರದಿಂದ ಒಂದು 3 ಜನ MLAಗಳು ಅವನ ಕೈ ಕೆಳಗಡೆ ಇದ್ದಾರೆ. ಇಂಥ ಒಂದು ಇಲ್ಲೀಗಲ್ ದಂಧೆಗಳನ್ನು ನಡೆಯುವಂಥ, ಅಂದರೆ ಇಲ್ಲೀಗಲ್ ಅಂದರೆ ಕಾನೂನು ಬಾಹಿರವಾಗಿ ಕೆಲವು ವಿಷಯಗಳಲ್ಲಿ ನಡೀತಾ ಇರುತ್ತೆ. ಅಂಥ ಒಂದು ಇದರೊಳಗಡೆ ಯಾವ ಪೊಲೀಸ್ ಆಫೀಸರು ಎಂಟ್ರಿ ಆಗಿದ್ದಾಗ ಈ ನಮ್ಮ ವಿಜಯ್ ಸೂರ್ಯ ಕ್ಯಾರೆಕ್ಟರ್ ಅದರೊಳಗಡೆ ಎಂಟ್ರಿ ಆಗುತ್ತೆ ಕೇಶವಪುರದೊಳಗಡೆ. ಆ ಎಂಟ್ರಿ ಆಗೋ ರೀತಿಯೇ ವಿಭಿನ್ನವಾಗಿರುತ್ತೆ. ಭಯಾನಕ ಆ್ಯಕ್ಷನ್ ಬ್ಲಾಕಲ್ಲಿ ಎಂಟ್ರಿ ಆಗ್ತಾರೆ ಅವರು. ಎಂಟ್ರಿ ಆದಮೇಲೆ ಆದಿಶೇಷ ಅನ್ನೋ ಕ್ಯಾರೆಕ್ಟರ್ನ ಎದುರಾಕೊಳ್ಳದೆ ಅದ್ರ ಜೊತೆಲೇ ಸೇರಿಕೊಂಡು ಸಂಹಾರ ಮಾಡೋಕ್ಕೆ ಹೋಗುತ್ತೆ. ಅದೇ ಒಂದು ಕೃಷ್ಣನ ಪಾತ್ರ, ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಏನಿದೆ, ಆ ಪಾತ್ರನ ಪೊಲೀಸ್ ಆಫೀಸರ್ ಆಗಿ ಪ್ರೇಮ್ ಅವರು ಈ ಪಿಕ್ಚರಲ್ಲಿ ಮಾಡ್ತಾರೆ ಸರ್. ವಿಭಿನ್ನವಾದ ಒಂದು ಪಾತ್ರ ಅಂದರೆ ಬಾರಿಗೆ ಪ್ರೇಮ್ ಅವರು ಪೊಲೀಸ್ ಡ್ರೆಸ್ ಆಗ್ತಾ ಇರೋದು. ಆಮೇಲೆ ಥ್ರೂಔಟ್ ದ ಸಿನಿಮಾ ಅವ್ರು ಎಲ್ಲೂ ಒಂದು ಪ್ರೀತಿ ಮಾಡದೇ ಇರೋದು, ಲವ್ ಮಾಡೋದೇ ಇಲ್ಲ ಎಲ್ಲೂ ಸಿನಿಮಾ. ಆಲ್ಮೋಸ್ಟ್ ನಾನು ಅನ್ಕೋತೀನಿ ಸಿನಿಮಾದಲ್ಲಿ ಅವ್ರು ಎಲ್ಲೂ ನಗೋದೇ ಇಲ್ಲ. ಸಿನಿಮಾದಲ್ಲಿ ಫುಲ್ಲು ಸೀರಿಯಸ್ ಆಗಿರ್ತಾರೆ. ಕಾರಣ ಏನು ಅಂದರೆ ಅವರು ವೃತ್ತಿನ ಅಷ್ಟು ಪ್ರೀತಿಸ್ತಾರೆ. ಆ ವೃತ್ತಿಗೆ ಗೌರವ ಆಗಬಾರ್ದು, ಅಗೌರವ ಆಗಬಾರ್ದು ಅಂತ ಯಾವುದೇ ರೀತಿಯ ಈ ಪ್ರೀತಿ ಆಗ್ಬೋದು, ಪ್ರೇಮ ಆಗ್ಬೋದು, ಬೇರೆ ಯಾವುದೇ ಆಗ್ಬೋದು, ನನ್ನ ಕೆಲಸ, ನಾನು ಬಂದ ಉದ್ದೇಶ ಏನು ಕೇಶವಪುರಕ್ಕೆ, ಅದನ್ನು ನಾನು ಮಾಡಿ ಮುಗಿಸ್ಬೇಕು ಅಂತ ಅದರೊಳಗಡೆ ಇರ್ತಾರೆ. ಅಫ್ಕೋರ್ಸ್ ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ, ಆಕೆ ಅವ್ರನ್ನ ಪ್ರೀತಿಸ್ತಾಳೆ. ಅದು ಇವರು ಪ್ರೀತಿಸಲ್ಲ ಅವ್ರನ್ನ. ಅವ್ರಿಗೆ ಆ ಕಾರಣ ಕೇಳಿದಾಗ, ಆಕೆ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಯಾಕೆ ಬಂದಿದ್ದೀನಿ ಇಲ್ಲಿಗೆ, ನನ್ನ ಉದ್ದೇಶ ಏನು, ನನ್ನ ಉದ್ದೇಶ ಅದಲ್ಲ. ಆ ರೀತಿ ಪ್ರೇಮ್ ಅವರು ಪ್ರಪ್ರಥಮ ಬಾರಿಗೆ ಈ ಸಿನಿಮಾದಲ್ಲಿ ನಗದೆ, ಪ್ರೀತಿಸದೆ ಕಂಪ್ಲೀಟಾಗಿ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಂತ ಹೇಳಿ. ಎಷ್ಟು ದಿನಗಳ ಚಿತ್ರೀಕರಣ, ಎಲ್ಲೆಲ್ಲಿ ಚಿತ್ರೀಕರಣ? ಸರ್ ಕಂಪ್ಲೀಟ್ ನನ್ನ ಪಿಕ್ಚರ್ 50 ರಿಂದ 55 ದಿನ ಶೂಟಿಂಗ್ ನಡೆಯುತ್ತೆ. ಕಂಪ್ಲೀಟಾಗಿ ನಡೆಯೋದೇ ಬಯಲುಸೀಮೆಯಲ್ಲಿ. ನಾನು ಬೆಂಗಳೂರಲ್ಲಿ ಒಂದು 5 to 6 ಡೇಸ್ ಮಾಡ್ತೀನಿ ಅಷ್ಟೇ. ಪ್ರೇಮ್ ಅವರ ಒಂದು ಇಂಟ್ರೊಡಕ್ಷನ್ ಬೆಂಗಳೂರಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಮುಗೀತು ಅಂದರೆ ನಾನು ಕಂಪ್ಲೀಟ್ ಬಯಲುಸೀಮೆಯಲ್ಲೇ ಸಿನಿಮಾ ಮುಗಿಯೋದು. ಇದು ಬಯಲುಸೀಮೆ ಕಥೆನೇ ಇದು. ಲವ್ಲಿ ಸ್ಟಾರ್ ಪ್ರೇಮ್ ಇವತ್ತು ಒಂದು ಖಡಕ್ ಪೊಲೀಸ್ ಅಧಿಕಾರಿಯ ಪಾತ್ರ. ಏನನ್ಸುತ್ತೆ ಪ್ರೇಮ್ಗೆ? ಈ ಡ್ರೆಸ್ ಹಾಕೊಂಡ್ರೆ ಏನೋ ಒಂಥರ ವೈಬ್ರೇಷನ್ ಶುರುವಾಗಿದೆ. ಒಂಥರ ನಾರ್ಮಲ್ ಆಗಿ ಏನು ನಾವು ಕಾಸ್ಟ್ಯೂಮ್ ಹಾಕೊಂಡಿರ್ತೀವಿ ಆ ರೀತಿ ಇರೋದಕ್ಕೆ ಆಗ್ತಾ ಇಲ್ಲ. ಆ ಎದೆ ನಿಗರ್ಸ್ಕೊಂಡೇ ಇರಬೇಕು ಅನ್ಸುತ್ತೆ, ತಲೆ ಎತ್ಕೊಂಡೇ ಇರಬೇಕು ಅನ್ಸುತ್ತೆ. ಆಮೇಲೆ ನಡಿಬೇಕಾದ್ರೆ ವಾಕಿಂಗ್ ಸ್ಟೈಲಲ್ಲಿ ಆ ಕಡಕ್ನೆಸ್ ಬರುತ್ತೆ. ನನಗೆ ಗೊತ್ತಿಲ್ಲ ಯೂನಿಫಾರ್ಮ್, ಕಾಕಿ ಯೂನಿಫಾರ್ಮ್ ಹಾಕೊಂಡಾಗ ಇಷ್ಟೊಂದು ಎಫೆಕ್ಟ್ ಇರುತ್ತೆ ಅಂತ. ಅದನ್ನು ಇವತ್ತು ಮನಸ್ಫೂರ್ತಿಯಾಗಿ ಅನುಭವಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ, ತುಂಬ ಗರ್ವ ಅನ್ನಿಸ್ತಾ ಇದೆ. ಈ ಒಂದು ವೇಷಭೂಷಣ ಹಾಕ್ಲಿಕ್ಕೆ ಮೊದಲಿಂದ ನಿಮ್ಮಲ್ಲಿ ಆಸೆಗಳಿತ್ತ?
ಆಸೆಗಳನ್ನ ತುಂಬ ಇತ್ತು. ಆದರೆ ನನಗಿಂತ ಹೆಚ್ಚಾಗಿ ನಾನು ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ನಮ್ಮ ತಂದೆಯವರ ಆಸೆ ಆಗಿತ್ತು. ಅವರು ಚಿಕ್ಕ ವಯಸ್ಸಿಂದನೂ ನನಗೆ ಹೇಳ್ತಾ ಇದ್ರು, ನನಗೆ ಶಕ್ತಿ ಇದ್ದೀರಾ, ನಿನ್ನನ್ನು ಪೊಲೀಸ್ ಆಫೀಸರ್ ಆಗಿ ಮಾಡ್ತಾ ಇದ್ದೆ ಕಣೋ, ಓದಿಸ್ತಾ ಇದ್ದೆ, ನಿನ್ನನ್ನು ಪೊಲೀಸ್ ಆಫೀಸರ್ ಆಗಿ ನೋಡ್ಬೇಕಂತ ಆಸೆ ಅಂತ. ಸೊ ಹಾಗಾಗಿ ಈ ಒಂದು ಕಾಕಿ ಡ್ರೆಸ್ಸು, ಈ ಪಾತ್ರ ಏನು ಮಾಡ್ತಾ ಇದ್ದೀನಿ, ಇದು ನನ್ನ ತಂದೆಗೆ ಡೆಡಿಕೇಟೆಡ್ ಅಂತ ನಾನು ಹೇಳ್ತೀನಿ. ಪ್ರೇಮ್, ಈ ಒಂದು ಚಿತ್ರದ ಕಥೆ ಯಾವ ರೀತಿ ಕಥೆ ಹೇಳಿದ್ದಾರೆ, ಯಾವ ರೀತಿಯಾಗಿ ನಡೆದು ಹೋಗುತ್ತಂತೆ ಈ ಕಥೆ? ಈ ಕತೆ ಬಂದು ನಾರ್ಮಲ್ ಆಗಿ ಸಿಟಿಯಲ್ಲಿ ನಡೆಯುವಂಥ ಕತೆ ಅಲ್ಲ, ಟೋಟಲ್ ಆಗಿ ಬಯಲು ಸೀಮೆಯಲ್ಲಿ ನಡೆಯುವಂಥ ಕತೆ. ಮತ್ತು ಬಿಹಾರಲ್ಲಿ ನಡೆದಂಥ ಒಂದು ಘಟನೆಯನ್ನು ಎತ್ಕೊಂಡು ಚಿತ್ರಕಥೆಯನ್ನು ಮಾಡಿದ್ದೀವಿ. ಸೊ ಹಾಗಾಗಿ ಥ್ರೂಔಟ್ ಕತೆ ಇದೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗದಲ್ಲಿ ಚಿತ್ರೀಕರಣ. ಉತ್ತರ ಕರ್ನಾಟಕದಲ್ಲಿ ಅಂತ ಚಿತ್ರೀಕರಣ ಅಂತ ಹೇಳ್ತೀರಿ, ಉತ್ತರ ಕರ್ನಾಟಕದ ಭಾಷೆಯನ್ನೇ ಅಳವಡಿಸಲಾಗಿದೆ ಈ ಸಿನಿಮಾಕ್ಕೂ? ಇಲ್ಲ, ಉತ್ತರ ಕರ್ನಾಟಕದ ಭಾಷೆಯನ್ನು ಎಲ್ಲ ಕಲಾವಿದರಿಗೂ ಕೊಟ್ಟಿಲ್ಲ, ಕೆಲವೊಂದು ಆಯ್ಕೆ ಮಾಡಿಕೊಂಡು ಕೆಲವ್ರಿಗೆ ಮಾತ್ರ ಕೊಟ್ಟಿದ್ದೀವಿ ಉತ್ತರ ಕರ್ನಾಟಕದ ಭಾಷೆಯನ್ನು. ಯಾಕಂದರೆ ಆ ಭಾಷೆಯನ್ನು ಪ್ರೊನೌನ್ಸ್ ಮಾಡೋದಕ್ಕೆ ಸರಿಯಾದಂಥ ಕಲಾವಿದರು ಬೇಕು. ಯಾಕಂದರೆ ನಮಗೆ ಉತ್ತರ ಕರ್ನಾಟಕ ಕಡೆಯಿಂದ ಒಂದು ಕಂಪ್ಲೇಂಟ್ ಇದೆ, ನಮ್ಮ ಗಂಡು ಮೆಟ್ಟಿದ ನಾಡಿನ ಭಾಷೆಯನ್ನು ಬರೀ ವ್ಯಂಗ್ಯಕ್ಕೆ ಮಾತ್ರ ನೀವು ಉಪಯೋಗಿಸ್ಕೊಳ್ತೀರಾ, ಬರೀ ಕಾಮಿಡಿ ಆರ್ಟಿಸ್ಟ್ಗಳ ಕೈಲಿ ಮಾತ್ರ ಮಾತಾಡಿಸ್ತೀರಾ ಈ ರೀತಿ. ಹಾಗಾಗಿ ಅದನ್ನೆಲ್ಲ ನಾವು ಇದು ಮಾಡಿ ನಮ್ಮ ಗಂಡು ಮೆಟ್ಟಿದ ನಾಡಿನ ಭಾಷೆಗೆ ನಾವು ಕರೆಕ್ಟಾಗಿ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕರೆಕ್ಟಾಗಿ ಯಾರು ಸ್ಲ್ಯಾಂಗ್ನ ಪ್ರೊನೌನ್ಸ್ ಮಾಡ್ತಾರೆ ಅಂಥ ಕಲಾವಿದರಿಗೆ ಈ ಭಾಷೆಯನ್ನು ಕೊಟ್ಟಿದ್ದೀವಿ. ಈ ಚಿತ್ರದಲ್ಲಿ ಪ್ರೇಮ್ಗೆ ಪ್ರೀತಿ ಪ್ರಣಯ ಸಿನಿಮಾ ಮೇಲಿದೆ, ಆದರೆ ನನ್ನ ಆ್ಯಸ್ ಯೂಶುವಲ್ ಸಿನಿಮಾದಲ್ಲಿ ಹುಡುಗಿರ ಮೇಲೆ ಹೆಚ್ಚಾಗಿ ಪ್ರೀತಿ ಇರೋದಿಲ್ಲ, ಆದರೆ ಸಿನಿಮಾ ಮೇಲೆ ಖಂಡಿತ ಪ್ರೀತಿ ಇದೆ.